ಆಂಧ್ರದಲ್ಲಿ ಪವನ್ ಮಿಂಚು, ಸಿನಿಮಾ ನಟನಿಂದ ಆಂಧ್ರದ ರೂಪ ಚೇಂಜ್. ಹಂಗಿದ್ದ ಕಲ್ಯಾಣ್ ಹಿಂಗಾಗಿದ್ದು ಯಾಕೆ? ನಮಸ್ಕಾರ ಸ್ನೇಹಿತರೆ, ಪವನ್ ಕಲ್ಯಾಣ್ ಒಂದು ಕಾಲದಲ್ಲಿ ರೋಡಲ್ಲಿ ಸ್ಟಂಟ್ ಮಾಡ್ತಾ ಸಿನಿಮಾ ಸ್ಟೈಲಲ್ಲಿ ಪ್ರಚಾರ ಮಾಡ್ತಾ ಎಲ್ರಿಗೂ ನಗೆ ವಸ್ತುವಾಗಿದ್ದ ವ್ಯಕ್ತಿ. ಪವನ್ ಅವರ ಆಟಗಳನ್ನು ನೋಡ್ತಾ ಇದ್ದವರು ಈ ಮನುಷ್ಯ ಸರ್ಕಾರ ಮಾಡದ, ಇವರಿಗೆಲ್ಲ ಯಾಕ್ರಿ ರಾಜಕಾರಣ ಅಂತ ಗೇಲಿ ಮಾಡ್ತಾ ಇದ್ರು. ಜಿದ್ದಿನ ಜಗನ್, ಫೈಟರ್ ಖ್ಯಾತಿಯ ನಾಯ್ಡು ಮುಂದೆ ಈ ಪವನ್ ಕಲ್ಯಾಣ್ರ ಪೊಲಿಟಿಕಲ್ ಬಂಡಿಯ ಟಯರ್ನ ಪವನ ಗಾಳಿನೇ ಸೋರ್ ಹೋಗ್ಬಿಡುತ್ತೆ, ಪಂಚರ್ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಆದರೆ ಈಗ ಪವನ್ ಕಲ್ಯಾಣ್ರ ಆ ಕಥೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮೊನ್ನೆವರೆಗೂ ಫೇಲ್ಯೂರ್ ರಾಜಕಾರಣಿ ಅಂತ ಕರೆಸ್ಕೊಳ್ತಾ ಇದ್ದ ಪವನ್ ಈಗ ಆಂಧ್ರದ ಅತಿ ದೊಡ್ಡ ಪವರ್ ಸೆಂಟರ್ ಆಗಿ ಎಮರ್ಜ್ ಆಗ್ತಿದ್ದಾರೆ. ಆಂಧ್ರದ ಒಳಗೆ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಿದ್ದಾರೆ. ಒಂದು ಕಾಲದಲ್ಲಿ ಚೆಗುವೆರಾ ಫೋಟೋ ಹಿಡ್ಕೊಂಡು ಎರಡು ಸಲ ಸೋತು ಮಂಡಿಯೂರಿದ್ದ ಆ ವ್ಯಕ್ತಿ ಈಗ ಆಂಧ್ರದಲ್ಲಿ ಪವರ್ಫುಲ್ ನಾಯಕನಾಗಿ ಎದ್ದು ನಿಲ್ತಾ ಇದ್ದಾರೆ. ಅಲ್ಲಿನ ರಾಜಕಾರಣ, ಆರ್ಥಿಕತೆ ಬದಲಾಗ್ತಿರುವ ಆಂಧ್ರದಲ್ಲಿ ನಾಯ್ಡು ಥರನೇ ಹೊಸ ಪವರ್ ಸೆಂಟರ್. ಹಾಗಿದ್ರೆ ದಿಢೀರಂತ ಪವನ್ ಕಲ್ಯಾಣ್ ಇದನ್ನ ಸಾಧಿಸಿದ ಹೇಗೆ? ಆಂಧ್ರದಲ್ಲಿ ಪವನ್ ಮಾಡ್ತಿರೋ ಕೆಲಸ ಏನು? ಅಣ್ಣ ಚಿರಂಜೀವಿ ಇನ್ನೂ ದೊಡ್ಡ ಸೂಪರ್ ಸ್ಟಾರ್, ಇನ್ನೂ ಹಳೆಯ ಸೂಪರ್ ಸ್ಟಾರ್, ಅವರು ಟ್ರೈ ಮಾಡಿದ್ರು ಪಾಲಿಟಿಕ್ಸ್ನಲ್ಲಿ, ಆಗಲೇ ಇಲ್ಲ, ಫೇಲ್ಯೂರ್. ಆದರೆ ಅವ್ರಿಗೆ ಸಾಧ್ಯ ಆಗೋದನ್ನು ಹಠ ಹಿಡಿದು ಪವನ್ ಸಾಧಿಸಿದ ಹೇಗೆ? ಟಿವಿಕೆನ ಅಪ್ಪುಡಿ ಪೋಡೋ ವಿಜಯ್ಗೆ, ಹಾಗೂ ಹೊಸದಾಗಿ ಪೊಲಿಟಿಕಲ್ ಪಾರ್ಟಿ ಕಟ್ಟಿ ಫೈಟ್ ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ ಪ್ರಶಾಂತ್ ಕಿಶೋರ್ಗೆ, ಹಾಗೂ ಇತ್ತೀಚೆಗೆ ಸ್ವಲ್ಪ ಹಿನ್ನಡೆ ಕಂಡು ಸೋತಿರೋ ದಿಲ್ಲಿಯನ್ನು ಕಳ್ಕೊಂಡಿರೋ ಕೇಜ್ರಿವಾಲ್ಗೆ, ಎಲ್ಲರಿಗೂ ಈ ಜರ್ನಿಯಲ್ಲಿ ಏನು ಪಾಠ ಸಿಗಬಹುದು ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ನೀವು ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಹಾಗೆ ಸ್ನೇಹಿತರೆ, 7 Sands ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ಶಿರ್ಡಿ ಸಾಯಿಬಾಬಾ, ನಾಶಿಕ್, ತ್ರಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ. ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಸ್ನೇಹಿತರೆ, ಆಂಧ್ರ ಪ್ರದೇಶದಲ್ಲಿ ಸದ್ಯ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಇದೆ. ಆಂಧ್ರ ವಿಚಾರ ಚರ್ಚೆ ಆದಾಗಲೆಲ್ಲ ರಾಷ್ಟ್ರ ಮಟ್ಟದಲ್ಲಿ ನಾಯ್ಡು ಅವ್ರನ್ನ ಬಿಟ್ಟರೆ ಅವರ ಮಗ ನಾರಾ ಲೋಕೇಶ್ ಹೆಚ್ಚು ಕಾಣಿಸ್ಕೊಳ್ತಿದ್ದಾರೆ. ಆದರೆ ಅಸಲಿ ವಿಚಾರ ಏನು ಅಂದರೆ, ನಾಯ್ಡು ಮತ್ತವರ ಮಗ ಹೇಗೆ ಶೈನ್ ಆಗ್ತಿದ್ದಾರೋ ಸರ್ಕಾರದ ಒಳಗಡೆ ಪವನ್ ಕೂಡ ಗಟ್ಟಿ ಆಗ್ತಿದ್ದಾರೆ. ಆಡಳಿತದಿಂದ ಮೈತ್ರಿಯ ಪಾಲಿನ ತನಕ ಎಲ್ಲ ವಿಚಾರದಲ್ಲೂ ಪಟ್ಟು ಗಟ್ಟಿ ಮಾಡ್ತಿದ್ದಾರೆ. ನಾರಾ ಲೋಕೇಶ್ ಹೂಡಿಕೆ ಮಾಡಿ ಅಂತ ಕಂಪನಿಗಳ ಬೆನ್ನು ಬಿದ್ದಿದ್ದಾರೆ. ತಂತ್ರಜ್ಞಾನ, ಇಂಟರ್ಸ್ಟೇಟ್ ರಿಲೇಷನ್, ನಗರಗಳು, ಮಧ್ಯಮ ವರ್ಗ ಆ ಕಡೆಗೆ ಫೋಕಸ್ ಮಾಡಿದರೆ, ಮತ್ತೊಂದು ಕಡೆ ಪವನ್ ಕಲ್ಯಾಣ್ ಗ್ರೌಂಡ್ನಲ್ಲಿ ನೆಲೆಯನ್ನು ಬಿಗಿಗೊಳಿಸ್ತಾ ಇದ್ದಾರೆ. ನಿಮಗೆ ನೆನಪಿರ್ಬೋದು, ಇದೇ ಪವನ್ ಕೆಲವೇ ವರ್ಷಗಳ ಹಿಂದೆ ದಾರಿ ಮರೆತ ರಾಜಕಾರಣಿತರಾಗಿದ್ದರು. ನೆಲೆ ಇಲ್ಲ. 2014ರಲ್ಲಿ ಅವರು ಪಕ್ಷ ಕಟ್ಟಿದ್ದಾಗ ಕರೆಕ್ಟಾಗಿ ಒಂದು ಸಿದ್ಧಾಂತ ಅಂತ ಹೇಳ್ಕೊಳ್ಳೋಕಿರಲಿಲ್ಲ. ಸಿದ್ಧಾಂತ ಬಿಡಿ, ಸ್ವತಃ ಪವನ್ ಕಲ್ಯಾಣ್ ಚುನಾವಣೆಗೆ ಸ್ಪರ್ಧೆ ಮಾಡಿ 2 ಸಲ ಸೋತ್ ಹೋದ್ರು. ಅಣ್ಣ ಚಿರಂಜೀವಿ ರಾಜಕೀಯದಲ್ಲಿ ದೊಡ್ಡ ಸಕ್ಸಸ್ ಕಾಣಿದ್ರು ಕೂಡ ಅಟ್ಲೀಸ್ಟ್ ಪಾರ್ಲಿಮೆಂಟ್ ಮುಖಾನ ಅದು ನೋಡಿದ್ರು. ಯಾರ ಇವ್ರದ್ದೇನ್ರಿ ಈ ಥರ, ಇವರೇ ಸೋತ್ರು ಅನ್ನೋ ರೀತಿಯಾಗಿತ್ತು. ಪವನ್ ಮೊದಲು ಭೀಮಾವರಂನಲ್ಲಿ ನಿಂತು ಸೋತ್ರು, ಬಳಿಕ ಗಾಜುವಾಕದಲ್ಲಿ ಪರಾಭವಗೊಂಡ್ರು. ಇಷ್ಟೆಲ್ಲ ಅಪ್ರಬುದ್ಧನಂಗೆ ಆಡಿದ್ರೆ ಯಾರು ವೋಟ್ ಹಾಕ್ತಾರೆ ಅಂತ ಜನರೇ ಪವನ್ರ ನಡೆಯನ್ನ ಪ್ರಶ್ನೆ ಮಾಡ್ತಿದ್ರು. ಅದಕ್ಕೆ ಕಾರಣ ಇರಲಿಲ್ಲ ಅಂತಲ್ಲ. ಪವನ್ ಸೇಮ್ ಸಿನಿಮಾ ಸ್ಟೈಲ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದು, ರೂಲ್ಗಳನ್ನ ಬ್ರೇಕ್ ಮಾಡಿ ಕಾರ್ಗಳಲ್ಲಿ ಶೋ ಮಾಡೋದು, ಕಾರಿನ ಅಕ್ಕಪಕ್ಕದ ಕಿಟಕಿ ಮೇಲೆಲ್ಲ ಜನರನ್ನ ನೇತಾಕೊಂಡು ತಿರುಗಾಡೋದು, ಈ ರೀತಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ರು. ಜೊತೆಗೆ ಐಡಿಯಾಲಜಿಕಲ್ ಕ್ಲಾರಿಟಿ ಇರಲಿಲ್ಲ. ಒಂದ್ಸಲ ಹಿಂದುತ್ವ ಅಂತಿದ್ರೆ ಇನ್ನೊಂದ್ಸಲ ಎಡಪಂಥೀಯ ಲೆಫ್ಟಿಸ್ಟ್ ತರ ಮಾತಾಡ್ತಾ ಇದ್ರು. ಯಾವ ಮಟ್ಟಿಗೆ ಅಂದ್ರೆ, ಪವನ್ ಮಾತಲ್ಲಿ ಭಾರತದ ಕಮ್ಯುನಿಸ್ಟ್ ನಾಯಕರ ಸಾಲುಗಳು ಬರ್ತಾ ಇದ್ವು. ಪದೇ ಚೆಗುವೆರಾ ಅಂತೆಲ್ಲ ಹೇಳ್ತಾ ಇದ್ರು. ಅವರ ಕಾರ್ಯಕ್ರಮದಲ್ಲಿ ಚೆಗುವೆರಾ ಫೋಟೋ, ಕೆಂಪು ಬಾವುಟಗಳು ಹಾರಾಡ್ತಾ ಇದ್ವು. 2019ರಲ್ಲಂತೂ ಕಮ್ಯುನಿಸ್ಟ್ರೊಂದಿಗೆ ಮೈತ್ರಿ ಮಾಡಿಕೊಂಡು ಪವನ್ ಎಲೆಕ್ಷನ್ ಮಾಡಿದ್ರು. ಅಫ್ಕೋರ್ಸ್ ಅವರ ಸಿನಿಮಾಗಳು ಕೂಡ ನಕ್ಸಲರ ಪರವಾಗಿ ಹಾಗೆ ಮೈಲ್ಡ್ ಆಗಿ ಬಲಪಂಥೀಯರ ಆಚರಣೆಗಳನ್ನ ಟೀಕಿಸುತ್ತಾರನೇ ಇರ್ತಾ ಇದ್ವು. ಆದ್ರೆ ಸಿನಿಮಾದ ಕಮ್ಯುನಿಸಂ ಅನ್ನ ಜನ ರಿಯಲ್ ಲೈಫ್ ನಲ್ಲಿ ಸ್ವೀಕರಿಸಲಿಲ್ಲ. ಹೀಗಾಗಿ ಪವನ್ ಮತ್ತೆ ಸೋತ್ರು. ಆಯ್ತು ಬಿಡಿ, ಇನ್ನೊಂದು ಚಿರಂಜೀವಿ, ಕಮಲ್ ಹಾಸನ್ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಸೀಲ್ ಹೊಡೆದಾಗಿತ್ತು ಅವ್ರ ಮೇಲೆ. ಅಟ್ಲೀಸ್ಟ್ ಅಣ್ಣ ಕೇಂದ್ರ ಮಂತ್ರಿ ಆದ್ರು, ಆದ್ರೆ ತಮ್ಮ ಬೀದಿಲಿ ನಾಟಕ ಆಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಒಪಿನಿಯನ್ ಬರ್ತಾ ಇತ್ತು. ಆದ್ರೆ ಸ್ನೇಹಿತರೆ, 2024ರಿಂದ ಈ ಸ್ಟೋರಿಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ವಿಧಾನಸಭಾ ಚುನಾವಣೆಯಲ್ಲಿ 21 ಕ್ಯಾಂಡಿಡೇಟ್ ಹಾಕಿದ್ದ ಪವನ್ ಆ ಎಲ್ಲರನ್ನೂ ಗೆಲ್ಲಿಸಿಕೊಂಡು 100% ಸ್ಟ್ರೈಕ್ ರೇಟ್ ಪಡ್ಕೊಂಡ್ರು. ಲೋಕಸಭೆಯಲ್ಲೂ ಮೈತ್ರಿ ಪಕ್ಷಗಳಿಂದ 2 ಸೀಟ್ ತಗೊಂಡು ಆ 2ರಲ್ಲೂ ಗೆದ್ರು. ಪರಿಣಾಮ NDA ಕೂಟದಲ್ಲಿ ಪವನ್ ಕೂಡ ಮೇಜರ್ ಅಲಾಯಿಯಾಗಿ ಗೆಲ್ಲೋ ಕುದುರೆಯಾಗಿ ಕಾಣಿಸ್ಕೊಂಡ್ರು. ಅದರ ಎಫೆಕ್ಟ್ ಈಗ ಕಾಣಿಸೋಕೆ ಶುರುವಾಗಿದೆ. ಕೇಂದ್ರದಲ್ಲಿ ಮೈತ್ರಿ ಸರ್ಕಾರದ ಭಾಗವಾಗಿರೋ ಪವನ್ ನರೇಂದ್ರ ಮೋದಿ ಅವರಿಂದ ಹಿಡಿದು ನಾಯ್ಡು ಅವರ ತನಕ ಎಲ್ಲಾ ಕಡೆ ಪ್ರಭಾವ ಬೀರ್ತಿದ್ದಾರೆ. ಅಫ್ಕೋರ್ಸ್ ಆಂಧ್ರಕ್ಕೆ ಹೆಚ್ಚು ಹೂಡಿಕೆ ತರುವಲ್ಲಿ ನಾಯ್ಡು ಅವರ ಪಾತ್ರ ದೊಡ್ಡದಿದೆ. ಕೇಂದ್ರದ NDA ಸರ್ಕಾರಕ್ಕೂ ಕೂಡ ಅವರ ಸೀಟುಗಳು ಮುಖ್ಯ, ಅದು ಒಂದ್ ಕಡೆ. ಹಾಗಂತ ಪವನ್ ಕಲ್ಯಾಣ್ರ ಪ್ರೊಫೈಲ್ ಕೂಡ ಕಮ್ಮಿ ಏನಿಲ್ಲ. ಈಗ ದಿನೇ ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗ್ತಿದೆ. ನಿಮಗೆ ನೆನಪಿರಬಹುದು, ಚುನಾವಣೆ ಗೆದ್ದು ವಿಜಯೋತ್ಸವದ ಭಾಷಣದಲ್ಲೇ ಖುದ್ದು PM ನರೇಂದ್ರ ಮೋದಿ ಕೂಡ ಏ ಪವನ್ ನಹಿ ಏ ಆಂಧಿ ಹೈ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಬರೀ ಪವನ್ ಅಂದ್ರೆ ಬರೀ ಗಾಳಿ ಅಲ್ಲ, ಇದು ಬಿರುಗಾಳಿ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಆಂಧ್ರದಲ್ಲಿ ಬಿಜೆಪಿ 11% ವೋಟ್ ಪಡೆದು
3 ಲೋಕಸಭಾ ಸೀಟ್ ಗೆಲ್ಲೋಕೆ ಪವನ್ ಕಲ್ಯಾಣ್ರ ಬೆಂಬಲಿಗರ ಪಾತ್ರ ಇದೆ ಅನ್ನೋದನ್ನ ಬಿಜೆಪಿ ಕೂಡ ಒಪ್ಕೊಂಡಿತ್ತು. ಈ ಮೂಲಕ ಅಧಿಕಾರಕ್ಕೆ ಬಂದ ಆರಂಭದಲ್ಲೇ ಪವನ್ ಕಲ್ಯಾಣ್ ಈ ಸಲ ಮೇಜರ್ ರೋಲ್ ನಿಭಾಯಿಸೋದು ಗ್ಯಾರಂಟಿ ಅನ್ನೋದು ಕ್ಲಾರಿಟಿ ಇತ್ತು. ಹಾಗೆ ನೋಡಿದ್ರೆ ಮೋದಿ ಕ್ಯಾಬಿನೆಟ್ ನಲ್ಲಿ ಪವನ್ ಕಲ್ಯಾಣ್ ಪಕ್ಷಕ್ಕೆ ಸ್ಥಾನ ಸಿಗಲಿಲ್ಲ. ಆದ್ರೆ ರಾಜ್ಯದಲ್ಲಿ ಅವರಿಗೆ ದೊಡ್ಡ ಜವಾಬ್ದಾರಿ ಕೊಡಲಾಯಿತು. ನೇರ ಉಪಮುಖ್ಯಮಂತ್ರಿ, ಡೆಪ್ಯೂಟಿ ಸಿಎಂ ಮಾಡಲಾಯಿತು. ಗ್ರಾಮೀಣಾಭಿವೃದ್ಧಿ, ಅರಣ್ಯ, ಸೈನ್ಸ್ ಅಂಡ್ ಟೆಕ್, ಪರಿಸರ ಖಾತೆ, ಹೀಗೆ 3-4 ಮಂತ್ರಿ ಸ್ಥಾನ ಪವನ್ ಕಲ್ಯಾಣ್ ಕೈಗೆ ಬಂತು. ಪವನ್ ಕಲ್ಯಾಣ್ ಪಾರ್ಟಿಯ ಇತರ ಶಾಸಕರಿಗೂ ಕೂಡ ಆಹಾರ, ಟೂರಿಸಂ, ಕಲ್ಚರ್, ಕನ್ಸ್ಯೂಮರ್ ಅಫೇರ್ಸ್ ಈ ರೀತಿ ಖಾತೆಗಳು ಸಿಕ್ತು. ಹಾಗಂತ ಹುದ್ದೆ ಸಿಕ್ತು, ತಣ್ಣಗೆ ಅಧಿಕಾರ ಮಾಡ್ಕೊಂಡಿರೋಣ, ಮೈ ಮರಿಯೋಣ, ಸೋಂಬೇರಿ ಆಗೋಣ ಅಂತ ಸುಮ್ಮನಾಗ್ಲಿಲ್ಲ. ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ತಿದ್ದಾರೆ. ಅಧಿಕಾರಕ್ಕೆ ಬಂದ ದಿನದಿಂದಲೂ ತಾವು ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ತಿದ್ದಾರೆ. ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆ ವಿರುದ್ಧ ಪದೇ ಮಾತನಾಡ್ತಿದ್ದಾರೆ. ಕೆಲ ತಿಂಗಳುಗಳ ಹಿಂದೆ ಆಂಧ್ರದಿಂದ ಅಕ್ರಮವಾಗಿ ಕಳ್ಳ ಸಾಗಾಣಿಕೆಯಾಗ್ತಿದ್ದ ಅಕ್ಕಿಯನ್ನ ಖುದ್ದು ತಾವೇ ಹೋಗಿ ರೇಡ್ ಮಾಡಿದ್ರು ಸಿನಿಮಾ ಸ್ಟೈಲ್ನಲ್ಲಿ. ಕಾಕಿನಾಡ ಪೋರ್ಟ್ಗೆ ಹೋಗಿ ಅಲ್ಲಿ ಕಳ್ಳ ಸಾಗಾಣಿಕೆ ಮಾಡಲಾಗ್ತಿದ್ದ 1320 ಟನ್ ಅಕ್ಕಿಯನ್ನು ಹಿಡಿದು ಹಾಕಿದ್ರು. ಬಡವರ ಅಕ್ಕಿಯನ್ನು ಯಾರಿಗೆ ಮಾರ್ತಾ ಇದ್ದೀರಾ ಅಂತ ಅಲ್ಲಿ ಅಧಿಕಾರಿಗಳನ್ನ ಕ್ಯಾಮರಾ ಮುಂದೆನೆ ಫುಲ್ ಸೀನ್ ಕ್ರಿಯೇಟ್ ಮಾಡಿದ್ರು. ಇದು ಆಂಧ್ರದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಯಿತು. ಆ ಹಡಗು 2 ತಿಂಗಳು ಅಲ್ಲೇ ನಿಂತ್ಕೊಳ್ತು. ಅಷ್ಟೇ ಅಲ್ಲ, ಒಂದು ಕಡೆ ನಾಯ್ಡು ಮತ್ತವರ ಮಗ ಹೂಡಿಕೆ ಉದ್ಯಮ ಅಂತ ಫೋಕಸ್ ಮಾಡ್ತಿದ್ರೆ, DCM ಪವನ್ ಗ್ರಾಮೀಣ ಭಾಗದ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಮೊನ್ನೆ ಕೂಡ ಆಂಧ್ರದ ಗ್ರಾಮಗಳಿಗೆ ಅಂತ 6,787 ಕೋಟಿ ರೂಪಾಯಿ ಮೊತ್ತದ ಪಲ್ಲೆ ಪಂಡುಗ 2.0 ಅನ್ನೋ ಹೊಸ ಯೋಜನೆ ಲಾಂಚ್ ಮಾಡಿದ್ದಾರೆ. ಒಟ್ಟು 13,326 ಹಳ್ಳಿ ಪಂಚಾಯಿತಿಗಳಲ್ಲಿ 53,382 ಅಭಿವೃದ್ಧಿ ಕೆಲಸಗಳನ್ನು ಕಾರ್ಯಗತಗೊಳಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಈ ಯೋಜನೆ ಅಡಿಯಲ್ಲಿ ಹಳ್ಳಿಗಳಲ್ಲಿ ರಸ್ತೆ ನಿರ್ಮಾಣ, ಇನ್ಫ್ರಾ ಡೆವಲಪ್ಮೆಂಟ್, ನೀರು ಸರಬರಾಜು ಮತ್ತು ಗ್ರಾಮ ಮಟ್ಟದ ಸೌಲಭ್ಯಗಳನ್ನು ನಾವು ಕೊಡ್ತೀವಿ ಅಂತ ಪವನ್ ಹೇಳ್ತಿದ್ದಾರೆ. ಹಾಗೆ ಜಿಯೋ ರೂರಲ್ ರೋಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಗುಂಡಿಗಳು ಇಲ್ಲದ ರಸ್ತೆಗಳನ್ನು ಸ್ಥಾಪಿಸೋದೇ ಇದರ ಮೇನ್ ಉದ್ದೇಶ ಅಂತ ಪವನ್ ಹೇಳ್ತಿದ್ದಾರೆ. ಹಳ್ಳಿಗೂ ಭೇಟಿ ಕೊಡ್ತಿರೋ ಪವನ್, ಆಂಧ್ರ ಉದ್ಧಾರ ಆಗಬೇಕು ಅಂದ್ರೆ ಹಳ್ಳಿಗಳು ಮತ್ತು ಕರಾವಳಿ ಪ್ರದೇಶಗಳ ಅಭಿವೃದ್ಧಿ ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ. ಅಮರಾವತಿ, ತಿರುಪತಿಯೊಂದಿಗೆ ಸೆಕೆಂಡ್ ಲೇಯರ್ ನಗರಗಳಿಗೂ ಅಂದರೆ ಸಣ್ಣ ಪುಟ್ಟ ನಗರಗಳಿಗೂ ಹೂಡಿಕೆ ಬರಬೇಕು. ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸೋಕೆ ಗ್ರಾಮೀಣ ಭಾಗದಲ್ಲಿ ಹೂಡಿಕೆ ಮಾಡಿ ಅಂತ ಕರೆ ಕೊಡ್ತಿದ್ದಾರೆ. ಜೊತೆಗೆ ಕ್ಲೆವರ್ ಪೊಲಿಟಿಷಿಯನ್ ಕೂಡ ಆಗ್ತಾ ಇದ್ದಾರೆ ಅವರಿಗೆ ಬರ್ತಾ. ಆಂಧ್ರದಲ್ಲಿ ಹಿಂದೂ ಮತ ಬ್ಯಾಂಕ್ ಅನ್ನ ದೊಡ್ಡದಾಗಿ ಸೆಳೆಯೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಿಂದುತ್ವವಾದಿ ರಾಜಕಾರಣಿ ಆಗಿಬಿಟ್ಟಿದ್ದಾರೆ. ಈಗ ರಾಜ್ಯದಲ್ಲಿ ಸಮಸ್ಯೆ ಆದಾಗ ಅದನ್ನು ಬಳಸಿ ಹೇಗೆ ತಮ್ಮ ಪ್ರೊಫೈಲ್ ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ಕಲ್ತುಕೊಂಡಿದ್ದಾರೆ. ಹಾಗಂತ ಪವನ್ಗೆ ಈ ವಿಚಾರದಲ್ಲಿ ಕಾಳಜಿ ಇಲ್ಲ ಅಂತಿಲ್ಲ, ಆದರೆ ಆ ಸಮಸ್ಯೆಗಳನ್ನು ಹೈಲೈಟ್ ಮಾಡಿ ಜನರ ಗಮನವನ್ನು ತಮ್ಮ ಕಡೆಗೆ ಸೆಳೆಯುವುದರಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಯಾಕಂದ್ರೆ ಈ ಹಿಂದೆ ಲಡ್ಡು ವಿವಾದ ಆದಾಗ ಇಡೀ ದೇಶದಲ್ಲಿ ಒಂದಷ್ಟು ಆಕ್ರೋಶ ಕೇಳಿ ಬಂದಾಗ ಬಿಜೆಪಿ, ಬಲಪಂಥೀಯ ಪಕ್ಷಗಳು ಯಾವುವು ಕೂಡ ಜಾಸ್ತಿ ಮಾತಾಡಲಿಲ್ಲ. ಆದರೆ ಪವನ್ ಉಪವಾಸ ಕೂತ್ರು, ನಾವು ಪಶ್ಚಾತ್ತಾಪ ಮಾಡ್ಕೋಬೇಕು ಅನ್ನೋ ಹೇಳಿಕೆ ಕೊಟ್ಟರು. DCM ಉಪವಾಸ ಕೂರೋದು ಹೆಂಗಿರುತ್ತೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ಹಿಂದುತ್ವದ ಬಗ್ಗೆ ಜಾಸ್ತಿ ಮಾತಾಡಿದ್ರು ಅಧಿಕಾರಕ್ಕೆ ಬಂದ ಮೇಲೆ ಜಾಸ್ತಿ ಇದರ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ಸಾಂವಿಧಾನಿಕ ಹುದ್ದೆರಿ, ಆ ಪೊಸಿಷನ್ಗೆ ಬಂದ ಮೇಲೆ ಸ್ವಲ್ಪ ನ್ಯೂಟ್ರಲ್ ಆಗಿರ್ಬೇಕ್ರಿ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಆದರೆ DCM ಪವನ್ ಕಲ್ಯಾಣ್ ಅವರು ಅದೆಲ್ಲ ಮೈಂಡೇ ಮಾಡ್ತಾ ಇಲ್ಲ. ಸನಾತನ ಧರ್ಮದ ರಕ್ಷಣೆಗೆ ನರಸಿಂಹ ವರಾಹ ಅನ್ನೋ ಬ್ರಿಗೇಡ್ ಸ್ಥಾಪನೆ ಮಾಡಿದ್ದಾರೆ. ಇನ್ನೂ ಮುಂದುವರೆದು ಮತಾಂತರದ ಬಗ್ಗೆ ಕಟುವಾಗಿ ಟೀಕಿಸ್ತಾ ಇದ್ದಾರೆ. ದೇಗುಲಗಳನ್ನು ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ದೇಶದಲ್ಲಿ ಜಾತ್ಯತೀತ ಸಿದ್ಧಾಂತ ಇದೆ, ಹಾಗಿದ್ರೆ ಅದ್ಯಾಕೆ ಏಕಮುಖ ಆಗಿರಬೇಕು? ಬರೀ ಹಿಂದೂಗಳು ಮಾತ್ರ ಯಾಕೆ ಸೆಕ್ಯುಲರ್ ಆಗಬೇಕು? ಎಲ್ಲ ಧರ್ಮದವರು ಸೆಕ್ಯುಲರ್ ಆಗಬೇಕು ಅಂತ ಕೇಳ್ತಿದ್ದಾರೆ ಪವನ್ ಕಲ್ಯಾಣ್. ಪಕ್ಕದ ತಮಿಳುನಾಡಿನಲ್ಲಿ ಉದಯನಿಧಿ ಸ್ಟಾಲಿನ್ಗೆ ಹಿಂದೂ ಧರ್ಮ ಡೆಂಗ್ಯೂ, ಮಲೇರಿಯಾ ಅಂತ ಅವರು ಟೀಕೆ ಮಾಡಿದಾಗ ಅದಕ್ಕೆ ಆಂಧ್ರದ ಪವನ್ ಕಲ್ಯಾಣ್ ಸಿಕ್ಕಾಪಟ್ಟೆ ಜೋರಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು. ಇಡೀ ಭಾರತದಲ್ಲಿ ದೊಡ್ಡ ಧ್ವನಿಯಾಗಿದ್ದು ಪವನ್ ಕಲ್ಯಾಣ್ ಅವತ್ತು. ಮೈತ್ರಿ ಸರ್ಕಾರದ ಆಂಧ್ರದ ಗೃಹ ಮಂತ್ರಿಗೆ ನೀವು ಯೋಗಿ ಆದಿತ್ಯನಾಥ್ ರೀತಿ ಆಗಬೇಕು ಅನ್ನೋ ಸಲಹೆಯನ್ನು ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ಕೇಂದ್ರದಲ್ಲೂ ಕೂಡ ತಮ್ಮದೇ ಸರ್ಕಾರ ಇದ್ರೂ ಯಾವುದೇ ಮುಜುಗರ, ಅಂಜಿಕೆ, ಅಳುಕು ಇಲ್ಲದೆ ತೋಚಿದ್ದನ್ನು ಹೇಳ್ತಾ ಇದ್ದಾರೆ. ಒಂಥರ ಪೊಲಿಟಿಕಲಿ ಕರೆಕ್ಟ್ ಅಂತಾರಲ್ಲ, ಅಂದರೆ ಪಬ್ಲಿಕ್ ಸ್ಪೀಕಿಂಗಲ್ಲಿ ಅಧಿಕಾರಕ್ಕೆ ಬಂದಮೇಲೆ ಸ್ವಲ್ಪ ನ್ಯೂಟ್ರಲ್ ಆಗಿ ಬಿಹೇವ್ ಮಾಡಬೇಕು ಅನ್ನೋ ಒಂದು ಏನು ಸ್ಥಾಪಿತ ಐಡಿಯಾ ಇದೆ, ಅದು ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ ಪವನ್ ಕಲ್ಯಾಣ್. ಯೋಗಿಯನ್ನು ಮೀರಿ ಅವರ ಪಾಲಿಟಿಕ್ಸ್ ನಡೀತಾ ಇದೆ. ಪೊಲಿಟಿಕಲ್ ಕರಿಯರ್ನ ಆರಂಭದಲ್ಲಿ ಕಮ್ಯುನಿಸಂ ಥರ ಮಾತಾಡ್ತಿದ್ದವರು ಈಗ ಯೋಗಿಯ ಲೆವೆಲ್ನ ಅಥವಾ ಕೆಲವೊಂದ್ಸಲಿ ಅದಕ್ಕೂ ಮೀರಿದ ಹಿಂದುತ್ವವಾದಿ ರೀತಿ ಅವರು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. BJPನ ಅಲ್ಲ, ಪ್ರತ್ಯೇಕ ಬೇರೆ ಪಾರ್ಟಿ ಇಟ್ಕೊಂಡಿರೋ ಪವನ್ ಕಲ್ಯಾಣ್. ಜೊತೆಗೆ ಕೇಂದ್ರದಲ್ಲಿ ಪಾಲುದಾರ ಪಕ್ಷ ಆಗಿದ್ರೂ ಕೂಡ ಆಂಧ್ರಕ್ಕೆ ಏನು ಬೇಕೋ ಧ್ವನಿ ಎತ್ತರಿ ಪಾರ್ಲಿಮೆಂಟಲ್ಲಿ, ಆಂಧ್ರದ ಸಮಸ್ಯೆಗಳನ್ನು ಹೈಲೈಟ್ ಮಾಡ್ರಿ
ಅಂತ ತಮ್ಮ ಸಂಸದರಿಗೆ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ಜೊತೆಗೆ ಜಗನ್ ಅಧಪತನದ ಬಳಿಕ ಈಗ ಆಂಧ್ರದಲ್ಲಿ ಯುವ ಜನರನ್ನ ತಮ್ಮ ಕಡೆಗೆ ಸೆಳೆದು ಯುವ ನಾಯಕನಾಗಿ ತಮ್ಮನ್ನು ತಾವು ಸಿಮೆಂಟ್ ಮಾಡ್ಕೊಳ್ತಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ನಿರಂತರವಾಗಿ ಮಾತನಾಡ್ತಿರೋ ಪವನ್ ಪ್ರವಾಹ ಮತ್ತು ಇನ್ನಿತರ ಸಮಸ್ಯೆಗಳಾದ್ರೆ ಕೂಡಲೇ ಅಲ್ಲಿಗೆ ಹೋಗಿ ಜನರೊಂದಿಗೆ ಇರೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಮುಂಚೆ ಜಗನ್ ಬೆಟ್ಟದ ಮೇಲೇರಿ ಕೂತ್ರೆ ಕೆಳಗಿಳಿಯೋದೇ ಇಲ್ಲ ಅನ್ನೋ ಆರೋಪ ಇತ್ತು ಅವ್ರ ಮೇಲೆ. ಆದರೆ ಪವನ್ ಹಳ್ಳಿಗಳಿಗೆ ಭೇಟಿ ನೀಡಿ ಜನರೊಂದಿಗೆ ಕನೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ತಾವು ಜೆನ್ಯೂನ್ ಅಂತ ತೋರಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ಸರ್ಕಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ನಿಮಗೆ ಹೇಳಿ, ಓಪನ್ ಆಗಿ ಹೇಳಿ, ನಾ ಸರಿ ಮಾಡ್ಕೊಳ್ತೀನಿ ರೀ ಅಂತ ಹೇಳ್ತಿದ್ದಾರೆ. ಇದೆಲ್ಲ ವಿಚಾರಗಳಲ್ಲಿ ಯುವಕರಿಗೆ ಹತ್ತಿರ ಆಗ್ತಿದ್ದಾರೆ, ವಿದ್ಯಾವಂತರಿಗೆ ಹತ್ತಿರ ಆಗ್ತಿದ್ದಾರೆ ಪವನ್. ಜೊತೆಗೆ ಜಾತಿ ಪಾಲಿಟಿಕ್ಸ್ ಅಲ್ಲೂ ಕೂಡ ಗಟ್ಟಿ ಆಗ್ತಿದ್ದಾರೆ. ಪವನ್ ಯಾವಾಗ DCM ಆದ್ರೂ ಅವರ ಕಾಪು ಸಮುದಾಯ ಅವರೊಂದಿಗೆ ಸಾಲಿಡ್ ಆಗಿ ನಿಲ್ತಾ ಇದೆ. ಈ ಕಾಪು ಸಮುದಾಯ ಆಂಧ್ರದಲ್ಲಿ ಸುಮಾರು 26% ಜನಸಂಖ್ಯೆ ಹೊಂದಿದೆ. ಗೋದಾವರಿ ಡೆಲ್ಟಾ ತೀರದಲ್ಲಿ ಕೃಷಿನೇ ನಂಬಿರೋ ಸಮುದಾಯ. ಆದರೆ ರಾಜಕೀಯವಾಗಿ ಅಷ್ಟು ಪ್ರಭಾವ ಇರಲಿಲ್ಲ. ಅಖಂಡ ಆಂಧ್ರ ಇದ್ದಾಗ ಮಾಜಿ CM NTRಗೆ ಅವರು ಬೆಂಬಲ ಕೊಡ್ತಾ ಇದ್ರು. ಆದರೆ 1988ರಲ್ಲಿ ವಂಗ ವೀತಿ ಮೋಹನ್ ರಂಗ ಅನ್ನೋ ಕಾಪು ಲೀಡರ್ ಹತ್ಯೆ ಆದಮೇಲೆ ಇದರ ಹಿಂದೆ TDP ಇದೆ ಅಂತ ಹೇಳಿ ಬಹುತೇಕ ಕಾಪು ಸಮುದಾಯ ಕಾಂಗ್ರೆಸ್ ಕಡೆ ಮುಖ ಮಾಡಿತು. ಹೀಗಾಗಿ ಮುಂದೆ YS ರಾಜಶೇಖರ್ ರೆಡ್ಡಿ, ಜಗನ್ರ ಅಪ್ಪ, ಅವರು ಇದೇ ಸಮುದಾಯದ ಬೆಂಬಲ ಪಡೆದು CM ಕೂಡ ಆದ್ರು. ಆದರೆ ಈ ಸಮುದಾಯಕ್ಕೆ CM ಕನಸು ಹಾಗೆ ಇತ್ತು. ಹೀಗಾಗಿ ಇದನ್ನ ಮೈಂಡಲ್ಲಿ ಇಟ್ಕೊಂಡು ಚಿರಂಜೀವಿ ಅಂದ್ರೆ ಪವನ್ರ ಅಣ್ಣ ಪ್ರಜಾರಾಜ್ಯಂ ಪಕ್ಷ ಕಟ್ಟಿದ್ರು. ಮುಂಚೆ TDP ಮತ್ತು ಕಾಂಗ್ರೆಸ್ನಲ್ಲಿ ಹರಿದು ಹಂಚಿದ್ದ ಈ ಸಮುದಾಯ ಆನಂತರ ಚಿರಂಜೀವಿ ಪಾರ್ಟಿಗೆ ಸ್ವಲ್ಪ ಶಿಫ್ಟ್ ಆಯಿತು. 18% ವೋಟ್ ತಗೊಂಡು 18 ಸೀಟ್ ಕೂಡ ಗೆದ್ರು. ಆದರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀನಿ ಅಂತ ಹೇಳಿ ಚಿರಂಜೀವಿ ಆ ಪಾರ್ಟಿಯನ್ನ ಕಾಂಗ್ರೆಸ್ನಲ್ಲಿ ಮರ್ಜ್ ಮಾಡಿದ್ರು. ಆಗ ಮತ್ತೆ ಆ ಸಮುದಾಯಕ್ಕೆ ನಮ್ದು ಸಪರೇಟ್ ಲೀಡರ್ ಯಾರು ಇಲ್ವಲ್ಲ ಅನ್ನೋ ಕೊರಗು ಉಳ್ಕೊಳ್ತು. ಇದಾದ್ಮೇಲೆ ಚಿರಂಜೀವಿ 6ಕ್ಕೆ ಇರಲಿಲ್ಲ, 3ಕ್ಕೆ ಇಳಿಲಿಲ್ಲ. ಪವನ್ ಜನಸೇನಾ ಅಂತ ಹೊಸ ಪಕ್ಷ ಕಟ್ಕೊಂಡು ಬಂದ್ರು. ಆದರೆ ಅವಾಗಲೂ ಆರಂಭದಲ್ಲಿ ಪ್ರಯೋಜನ ಆಗಲಿಲ್ಲ. ಆದರೆ ಈಗ ಪವನ್ ಆಂಧ್ರದಲ್ಲಿ ನಾಟಿ ಸ್ಟೈಲ್ ರಾಜಕಾರಣಿಯಾಗಿ ಬದಲಾಗಿದ್ದಾರೆ. ಹೀಗಾಗಿ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಪವನ್ ತುಂಬಾ ಸ್ಟ್ರಾಂಗ್ ಪೊಸಿಷನ್ಗೆ ರೈಟ್ ನಾವು ಬಂದ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ನೀವು ಆಂಧ್ರ ಪಾಲಿಟಿಕ್ಸ್ ಮೇಲೆ ಕಂಡಿಟ್ಟಿರ್ತೀರಾ ಸ್ನೇಹಿತರೆ? ಆ ಕಡೆ ನೋಡ್ತಾ ಇರ್ತೀರಾ? ನೋಡ್ತಾ ಇದ್ರೆ ನಿಮ್ಮ ಅಬ್ಸರ್ವೇಷನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಆಗ ನೀವು ಕೂಡ ನೋಡ್ಬೋದು. ನಮಸ್ತೆ.